ಕೇಳಿಸ್ತು. ಮತ್ತೆ ಯಾಕೆ ಏನು ಹೇಳ್ತಿಲ್ಲ? ಮನ್ಸು ಖಾಲಿ ಇದ್ದಾಗ ಮಾತು ಖಾಲಿ ಆಗುತ್ತೆ. ಅದಕ್ಕೆ ಅದೆಲ್ಲ ಸರಿ ಹೋಗಬೇಕು ಅಂತಾನೆ ಮನೆಗೆ ಊಟ ಕರಿತಾ ಇರೋದು. ಜೊತೆಗೆ ನನ್ನ ಚಿನ್ಕೊಳ್ಳಿನೂ ಕರ್ಕೊಂಡು ಬಾ, ಎಲ್ಲ ಸರಿ ಹೋಗುತ್ತೆ. ನೀನು ಬರ್ತಿದ್ಯಾ, ಬರಲೇಬೇಕು ಅಷ್ಟೇ. ಬೇಡ ಜಾನು, ಈಗ ನನಗೆ ಎಲ್ಲಿಗೂ ಬರೋಕ್ಕೆ ಮನಸ್ಸಿಲ್ಲ. ಸ್ವಲ್ಪ ದಿನ ನನ್ನ ಪಾಡಿಗೆ ನಾನೇನು ಬಿಟ್ಬಿಡು. ಏನಕ್ಕ ನೀನು ಇಲ್ಲಿ ಬರ್ತೀಯಾ, ನಿನ್ನ ಜೊತೆ ಮಾತಾಡ್ಬೋದು ಅಂತ ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ರೆ ನೀನು ಬರಲ್ಲ ಅಂತ ಹೇಳ್ತಿದ್ಯಲ್ಲ. ಇಷ್ಟೇನಾ ನಿಂಗೆ ನನ್ನ ಮೇಲಿರೋ ಪ್ರೀತಿ? ಅದೆಲ್ಲ ನನಗೆ ಗೊತ್ತಿಲ್ಲ, ನೀನು ಬರ್ತಿದ್ಯಾ ಅಷ್ಟೇ. ಇದಕ್ಕೆ ಅಮ್ಮ ಒಪ್ಪಿದಾರಾ? ಅದೇ ಮತ್ತೆ ಒಪ್ಪಿಸ್ದೇ ಬಿಡ್ತೀನ ನಾನು? ಅವರೇ ಫೋನ್ ಮಾಡಿ ಕರಿತೀನಿ ಅಂದರು. ನಾನೇನೆ ನಿನ್ನ ಜೊತೆ ಮಾತಾಡ್ದಕ್ಕೂ ಆಗುತ್ತೆ, ಕರ್ದಾಗೂ ಆಗುತ್ತೆ ಅಂತ ಹೇಳಿದೆ. ಮಿಸ್ ಮಾಡ್ದೆ ಬಾ. ಹಾಂ, ನನಗೆ ಯಾಕೋ ಇದೆಲ್ಲ ಬೇಡ ಅನ್ನಿಸ್ತಿದೆ ಜಾನು. ಬೇಡ ಅನ್ನೋದಕ್ಕೆ ಒಂದು ಕಾರಣ ಕೊಡು ನೋಡೋಣ. ನಾವೆಲ್ಲರೂ ಸೇರಿ ಎಷ್ಟು ದಿವಸ ಆಯಿತು ಹೇಳು? ಅಟ್ಲೀಸ್ಟ್ ಇದು ಒಂದು ನೆಪಕ್ಕಾದರೂ ನಾವೆಲ್ಲರೂ ಸಿಗ್ತಿದ್ದೀವಿ. ಪ್ಲೀಸ್ ಕಣೆ, ಬರಲ್ಲ ಅಂತ ಮಾತ್ರ ಹೇಳಬೇಡ. ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ನೀನು ಖಂಡಿತ ಬರ್ತೀಯ ಅಷ್ಟೇ. ಎಷ್ಟೇ ಟ್ರೈ ಮಾಡಿದ್ರು ಬಿಸ್ನೆಸ್ ಕೈ ಹಿಡಿತಾನೆ ಇಲ್ವಲ್ಲಪ್ಪ. ಅಲ್ಲ, ಬಂಡವಾಳನಾದರೂ ಎತ್ತಕ್ಕಾಗ್ತಲ್ವಲ್ಲ. ಎಷ್ಟು ದಿನ ಅಂತ ಪಾಪ ಬೇಬಿಗೆ ಸುಳ್ಳು ಹೇಳ್ಕೊಂಡಿರಲಿ. ಬೇಬಿಗೆ ಏನಾಯಿತು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನಿನಗೆ ಮೊದಲಿಂದ ಬಡ್ಕೊಂಡೆ, ನನ್ನ ಮಾತನ್ನ ಕಿವಿಗೆ ಹಾಕೊಳ್ಳಿಲ್ಲ. ಈಗ ನೋಡು, ನಿಮ್ಮ ಮನೆಯವ್ರು ಹೇಗೆ ಬೇಕೋ ಹಾಗೆ ಮಾಡ್ಕೋತಿದ್ದಾರೆ. ಇವಾಗ ಅಂಥದ್ದು ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಿದ್ಯಾ? ಇನ್ನೇನಾಗಬೇಕು? ಸಿದ್ದುನ ಅಳ್ಳಿ ಅಂತ ಒಪ್ಕೊಂಡು ಮನೆಗೆ ಊಟ ಕರೆದು ಅಳ್ಳಿನ ಸತ್ಕಾರ ಬೇರೆ ಮಾಡ್ತಿದ್ದಾರೆ. ಎಲ್ಲ ಸಿದ್ದುನ ಹುಟ್ಟಿಗೆ ಹಾಕೊಳ್ಳೋಕೆ ಪ್ಲಾನ್ ಮಾಡ್ತಿರೋದು. ಪ್ಲೀಸ್ ಬೇಬಿ, ಹಾಗೆಲ್ಲ ಮಾತಾಡ್ಬೇಡ. ಏನೋ ಆಗಿದ್ದಾಗೋಯ್ತು, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಹಠ ಹಿಡಿತಾ ಇದೆಯಲ್ಲ. ಹೌದು, ನಾನೇ ಹಠ ಸಾಧಿಸ್ತಿರೋದು. ಪಾಪ ನಿಮ್ಮ ಮನೆಯವರು ತುಂಬಾ ಇನ್ನೋಸೆಂಟ್ಗಳು ನೋಡು, ಏನೂ ಗೊತ್ತೇ ಇಲ್ಲ. ಎಲ್ಲ ಪ್ಲಾನ್ ಮಾಡ್ಕೊಂಡು ಎಷ್ಟು ನೀಟಾಗಿ ಸ್ಕೆಚ್ ಹಾಕಿದ್ದಾರೆ ನೋಡು. ಅವತ್ತು ಸಿದ್ದು ಮನೆ ಹತ್ರ ಬಂದಾಗ ಮನೆ ಒಳಗಡೆನೂ ಸೇರಿಸದೆ ರಾತ್ರಿಲೇ ಹೊರಗಡೆ ನಿಲ್ಸಿದ್ರು. ಆದ್ರೆ ಈಗ ಮಾತ್ರ ಅಳಿಯ ಅಂತ ಒಪ್ಕೊಂಡು ಊರೆಲ್ಲ ಹೊಗಳ್ಕೊಂಡು ಬರ್ತಿದ್ದಾರೆ. ಈ ನಾಟಕನೇ ನಂಗೆ ಇಷ್ಟ ಆಗಲ್ಲ. ಬೇಬಿ, ನಿನಗೆ ಇಷ್ಟ ಆಗಿಲ್ಲ ಅಂದರೆ ಸುಮ್ಮನೆ ಇದ್ದು ಬಿಡು. ಅವ್ರಿಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡ್ಕೊಳ್ಳಿ. ಇವಾಗೇನು ಅವ್ರ ಮನೆಗೆ ಊಟಕ್ಕೆ ಬರೋದಷ್ಟೇ ತಾನೆ? ಅಷ್ಟಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಹೋ, ಇದು ಕೋಪ? ಕೋಪ ಅಲ್ಲ ಹರಿ, ಹತಾಶೆ. ಇಷ್ಟು ವರ್ಷ ನಿನ್ ಜೊತೆಲಿದ್ರು ಇವ್ರಗಳ ಬುದ್ಧಿ ಅರ್ಥ ಮಾಡ್ಕೊಳ್ದೆ ಹೋದೆ. ಇವ್ರಿಗಿಂತ ಬುದ್ಧಿ ಇದೆ ಅಂತ ಗೊತ್ತಿದ್ರೆ ನಾನು ಈ ಮನೆಗೆ ಕಾಲೇ ಇಡ್ತಿರ್ಲಿಲ್ಲ. ಎಲ್ಲ ನನ್ನ ಕರ್ಮ. ಬೇಬಿ ಪ್ಲೀಸ್, ಮನೆಯವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಅವ್ರು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು, ಭಾವನಾ ಅಕ್ಕನ ಜೀವನ ಚೆನ್ನಾಗಿರ್ಲಿ ಅಂತ ಹಾಗೆ ಮಾಡಿದ್ರೆ ಹೊರತು ಬೇರೆ ಉದ್ದೇಶದಿಂದ ಅಲ್ಲ. ಉದ್ದೇಶ ಏನೇ ಆಗಿರ್ಬೋದು, ಆದ್ರೆ ನಂಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಹರಿ, ನಾನು ಇಲ್ಲಿಗೆ ಬಂದಿದ್ದು ನಿನ್ನ ನಂಬಿ. ಅದಕ್ಕೆ ಅಣ್ಣ ಇಲ್ಲಿದ್ದಾನೆ. ಅವರು ಏನೋ ಕೆಲಸ ಐತೆ ಅಂತ ಹೊರಗಡೆಗೆ ಹೋದ್ರು. ಹೌದಾ? ಎಷ್ಟೊತ್ತಿಗೆ ಬರ್ತಾನಂತೆ? ಇನ್ನೇನು ಬರ್ಬೋದು. ಹೌದಾ? ಅಣ್ಣ ಬಂದ್ಯಾ? ನಿಮಗೆ ಗಿಫ್ಟ್ ಏನು ಬೇಕು? ಯಾಕೆ ಅಂದ್ರೆ ನೀವಿಬ್ರು ಹೊಸದಾಗಿ ಮದುವೆ ಆಗಿದ್ದೀರಾ, ಗಿಫ್ಟ್ ಕೊಡದೆ ಇರಕ್ಕಾಗತ್ತಾ? ಏನ್ ಬೇಕು ಹೇಳು. ಅಯ್ಯೋ, ಅದೆಲ್ಲ ಯಾಕೆ,
ಭಾವನಾ ಅಕ್ಕ ನಿಮ್ಮ ಮನೆಗೆ ಬಂದಾಗ ನನಗಿಂತ ಬಳೆ ಕೊಟ್ಟು ಕಳ್ಸಿದ್ರಲ್ಲ ಅಷ್ಟೇ ಸಾಕು. ಅದು ಅಲ್ಲಿ ಬಂದಾಗ ಕೊಟ್ಟು ಕಳಿಸಿತ್ತು. ನಾನು ನೇರವಾಗಿ ಕೊಟ್ಟಿದ್ರೆ ಅವಾಗ ಓಕೆ ಅಂತ ಹೇಳ್ತಿದ್ದೆ. ಈಗ ನೇರವಾಗಿ ಸಿಕ್ಕಿದ್ದೀರಲ್ಲ, ಈಗೇನಾದರೂ ಒಂದು ಗಿಫ್ಟ್ ಕೊಡಲೇಬೇಕು. ಏನು ಬೇಕು ಅಂತ ಹೇಳಿ. ನೀನು ಯಾವಾಗ ಬೇಕು ಅಂತ ಹೇಳಿದ್ಯಾ ಹೇಳು. ಯಾವಾಗ ನೋಡಿದ್ರು ಬೇಡ ಅಂತಾನೆ ಹೇಳೋದು. ನನಗೆ ಮಾತ್ರ ಪ್ರತಿ ಸತಿ ಬಂದಾಗ ಏನಾದರೂ ಒಂದು ತಂದ್ಕೊಡ್ತಾ ಇರ್ತೀಯ. ಅದಕ್ಕೆ ನೀವು ಅವ್ನ ಮಾತನ್ನ ಕೇಳಬೇಡಿ. ಏನು ಬೇಕು ಅಂತ ನನ್ನ ಹತ್ರ ಹೇಳಿ. ಅವರೇ ಏನು ಬೇಡ ಅಂತ ಹೇಳ್ತವ್ರೆ. ಏನಾದರೂ ಬೇಕು ಅಂತ ನಾನೇನು ಕೇಳಿ? ಅವ್ರೇನು ಹೇಳ್ತಾರೋ ನಂದು ಅದೇ ಮಾತು. ನಮಗೆ ಈ ಗಿಫ್ಟು ಈ ಎಲ್ಲ ಏನು ಬೇಡ. ಪರವಾಗಿಲ್ಲ ಅಣ್ಣ, ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ಯಾ ಅದಕ್ಕೆ ನೀನು. ಅದಕ್ಕೆ ನಿಮ್ಮಿಬ್ರು ಜೋಡಿ ಸೂಪರ್ ಅನ್ನೋದು. ಆದರೆ ಇವಾಗ ನಂಗೆ ಅದೆಲ್ಲ ಗೊತ್ತಿಲ್ಲ. ಗಿಫ್ಟ್ ಏನು ಬೇಕು ಅಂತ ಹೇಳಬೇಕು, ಇಲ್ಲಾಂದ್ರೆ ನನಗೆ ಬೇಜಾರಾಗುತ್ತೆ. ಚಿನ್ನಮರಿ, ನಾವು ಹೊರಡೋಣ ರೀ. ನೀವೊಂದು ಮುಖ್ಯವಾದ ವಿಷಯನೇ ಮರ್ತಿದ್ದೀರ. ಮರ್ತಿದ್ದೀನ? ಏನು? ಹೊಸ್ದಾಗಿ ಮದುವೆ ಆಗಿದ್ದಾರೆ. ನೀವು ವಿಶ್ ಮಾಡಿದ್ರಾ?